ಕ್ಷಣಗಳ ಹಿಂದೆ ಪಾಕಿಸ್ತಾನ ಹಾಗೆ ಭಾರತದ ನಡುವೆ ನಿರ್ಮಾಣವಾಗಿದ್ದ ಯುದ್ಧದ ಪರಿಸ್ಥಿತಿಗೆ ವಿರಾಮ ಹಾಕುವ ನಿರ್ಧಾರಕ್ಕೆ ಬರಲಾಗಿದೆ. ಆದರೆ ಈ ಪಾಕಿಸ್ತಾನ ಇದೆಯಲ್ಲ, ಅದು ಯಾವುದೇ ವಿಚಾರಕ್ಕಿರಲಿ ಪಾಕಿಸ್ತಾನವನ್ನ ನಂಬೋ ಸ್ಥಿತಿಯಲ್ಲಿ ಯಾರೂ ಕೂಡ ಇಲ್ಲ. ಆದ್ರೂ ಪಾಕಿಸ್ತಾನ ಪೋಸ್ಟ್ ಕೊಡೋದನ್ನ ಮಾತ್ರ ಬಿಡೋದೇ ಇಲ್ಲ. ಈಗಲೂ ಅಷ್ಟೇ, ಕಳೆದ 3-4 ದಿನಗಳಿಂದ ಭಾರತದ ಕೈಯಲ್ಲಿ ಗೂಸ ತಿಂತಾ ಇರೋ ಪಾಕಿಸ್ತಾನ ಇನ್ನೂ ಕೂಡ ಪಾಠ ಕಲ್ತಂತೆ ಕಾಣ್ತಾ ಇದೆ. 3 ದಿನದಿಂದ ಕೂಡ ಭಾರತದ ಕೈಯಲ್ಲಿ ತರಹೇವಾರಿ ಡಿಸೈನ್ನಲ್ಲಿ ಹೊಡೆತ ತಿಂದಿದೆ ಪಾಕಿಸ್ತಾನ. ಹೀಗಾಗಿ ಅಮೆರಿಕದ ಬಳಿಯಲ್ಲಿ ಹೋಗಿ ಕಾಲಿಗೆ ಬಿದ್ದು ಭಿಕ್ಷೆ ಬೇಡಿದೆ, ಹೇಗಾದ್ರೂ ಮಾಡಿ ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ಈ ಪರಿಸ್ಥಿತಿಯನ್ನ ತಿಳಿಗೊಳಿಸಿ ಅಂತ ಹೇಳಿ. ಇದರ ಜೊತೆಗೆ ಈ ಕದನ ವಿರಾಮ ಘೋಷಣೆಗೆ ಮುಂಚೆ ಪಾಕಿಸ್ತಾನ ಯಾವೆಲ್ಲ ರೀತಿಯಲ್ಲಿ ಬಡಾಯಿ ಕೊಚ್ಕೊಳ್ತಾ ಇತ್ತು, ಯಾವೆಲ್ಲ ರೀತಿಯಲ್ಲಿ ಭಾರತದ ವಿರುದ್ಧ ನಾವು ದಿಗ್ವಿಜಯ ಸಾಧಿಸ್ಬಿಟ್ಟಿದ್ದೀವಿ ಅಂತ ಹೇಳಿ ಸುಳ್ಳು ಸುಳ್ಳು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕ್ತಾ ಇತ್ತು. ಯಾವ ರೀತಿ ಪಾಕಿಸ್ತಾನದ ಕೆಲ ಸಚಿವರು ಡೈಲಾಗ್ಗಳನ್ನ ಹೊಡಿತಾ ಇದ್ರು, ಎಲ್ಲದರ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಸುಳ್ಳೆ ಗುಳ್ಳೆನರಿ ಪಾಕ್ನ ಟ್ರಂಪ್ ಕಾಲ್. ಭಾರತದ ಮೇಲೆ ದಾಳಿ, ಬರೀ ಪುಕಾರು. ಕಳೆದ 3 ದಿನಗಳಿಂದಲೂ ಗಡಿಯಲ್ಲಿ ಒಣ ಪೌರುಷ ಮೆರೆಯೋಕೆ ಹೋದ ಪಾಕಿಸ್ತಾನ ಭಾರತದ ಕೈಲಿ ಮುಖ ಮುಸುಡಿ ಅಂತ ನೋಡದೆ ಇಕ್ಕಿಸಿಕೊಳ್ತಿದೆ. ಪಟಾಕಿ ಸರತರ ಭಾರತದ ಗಡಿಯಾಚೆ ಬಿಟ್ಟ 100 ಡ್ರೋನ್ಗಳನ್ನ ನಮ್ಮ ಶಕ್ತಿಶಾಲಿ ಕ್ಷಿಪಣಿಗಳು ನೆಲಕ್ಕುರುಳಿಸುತ್ತಿವೆ. ಇಂಗು ತಿಂದ ಮಂಗನಂತಾದ ಪಾಕ್ ಈಗ ಜಗತ್ತಿನೆದುರು ಕೊಡೋಕೆ ಹೊರಟಿದ್ದು ಖಾಲಿ ಪೋಸ್ಟ್. ರಣರಂಗದಲ್ಲಿ ಭಾರತದ ಕೈಲಿ ಬಡಿಸಿಕೊಳ್ತಿದ್ರು, ಬಾಯಿ ಮಾತಿನಲ್ಲಿ ನಾವು ಭಾರತದ ಅದನ್ನ ಹೊಡೆದ್ವಿ ಇದನ್ನ ಹೊಡೆದ್ವಿ ಅಂತ ಪುಂಕ್ತಾ ಇದೆ ಪಾಕಿಸ್ತಾನ. ವಿಶ್ವದ ಎದುರು ನಾವು ಭಾರತದ ಕೈಲಿ ಹೊಡೆಸಿಕೊಳ್ತಿಲ್ಲ ಅಂತ ಬಿಂಬಿಸಿಕೊಳ್ಳೋದಕ್ಕೆ ಹಸಿ ಸುಳ್ಳುಗಳ ಕೋಟೆ ಕಟ್ಟುತ್ತಿದೆ ಪಾಕ್. ಹಾಗಿದ್ರೆ ಯಾವ್ಯಾವ ತರ ಪಾಕಿಸ್ತಾನ ಹೆಂಗ್ ಪುಂಗ್ಲಿ ಆಗ್ತಿದೆ ಅನ್ನೋ ಸ್ಯಾಂಪಲ್ ನೋಡಿದ್ರೆ, S-400 ಸಿಸ್ಟಮ್ ಚಿಂದಿ. ಪಾಕ್ನ ಕಾಗಕ್ಕ ಗುಬ್ಬಕ್ಕನ ಕತೆ ಕೇಳಬೇಕು. ಭಾರತದ ಬಳಿ ಇರೋ ಬ್ರಹ್ಮಾಸ್ತ್ರ, ಎದುರಾಳಿ ಕ್ಷಿಪಣಿಗಳನ್ನ ಕ್ಷಣ ಮಾತ್ರದಲ್ಲಿ ಪುಡಿಗಟ್ಟೋ ಮಹಾಶಸ್ತ್ರ S-400 ಇದೆಯಲ್ಲ, ಅದನ್ನೇ ಭಾರತದೊಳಗೆ ನುಗ್ಗಿ ನಾಶಪಡಿಸಿದೆಯಂತೆ ಪಾಕ್. ಅದಂಪುರಕ್ಕೆ ಹಾರಿ ಬಂದ ಪಾಕ್ ಕ್ಷಿಪಣಿ S-400 ಅನ್ನ ಧ್ವಂಸ ಮಾಡಿದೆಯಂತೆ. ನಮ್ಮ S-400 ಅನ್ನ ಪಾಕ್ ಹೊಡೆದುರುಳಿಸೋದಿರ್ಲಿ, ನಮ್ಮ ಗಡಿ ಹತ್ತಿರನೂ ಬರೋಕೆ ನೋ ಚಾನ್ಸ್. ಹೇಗೆಲ್ಲ ಯಾಮಾರಿಸೋಕೆ ಹೋಗ್ತಿದೆ ನೋಡಿ. ಸೂರತ್ಗಢ ಸಿರ್ಸಾ ವಾಯುನೆಲೆ ಧ್ವಂಸ. ಇನ್ನ ಪಾಕ್ನ ಇನ್ನೊಂದು ಹಸಿ ಸುಳ್ಳು ಅಂದ್ರೆ ಭಾರತದ ವಾಯುನೆಲೆಗಳನ್ನ ಧ್ವಂಸಗೊಳಿಸಿದ್ದೀವಿ ಅಂತ ಹೇಳಿಕೊಂಡಿದ್ದು. ಅದು ಪ್ರಮುಖ ವಾಯುನೆಲೆಗಳಾದ ಸೂರತ್ಗಢ ಸಿರ್ಸಾ ವಾಯುನೆಲೆಗಳನ್ನೇ ಉಡಿಸ್ ಮಾಡಿದ್ದೀವಿ ಅಂತ ಬುರುಡೆ ಬಿಡುತ್ತಿದೆ ಪಾಕ್. ಇಲ್ಲಿ ನೋಡಿದ್ರೆ ಭಾರತದ ಬಿಗಿಮುಷ್ಟಿಯಲ್ಲಿರೋ ಈ ವಾಯುನೆಲೆಗಳನ್ನ ಮುಟ್ಟೋಕೆ ಆಗುತ್ತಾ ಹೇಳಿ. ನಗ್ರೋಟ ಬ್ರಹ್ಮೋಸ್ ನೆಲೆ ನಾಶ. ಇನ್ನ ನಗ್ರೋಟದಲ್ಲಿದೆ ಪರಮಾಸ್ತ್ರ ಬ್ರಹ್ಮೋಸ್ ನೆಲೆ. ಇದನ್ನೇ ಡ್ರೋನ್ ಮುಖಾಂತರ ಖಲಾಸ್ ಮಾಡಿದ ಬಗ್ಗೆ ಬಡಾಯಿ ಕೊಚ್ಚಿಕೊಂಡಿದೆ ಪಾಕ್. ಇಷ್ಟು ಮಾತ್ರವಲ್ಲ, ಇಲ್ಲಿನ ಫಿರಂಗಿ ಸ್ಥಾನಗಳನ್ನ ಸಹ ಪಾಕ್ ನಾಶ ಮಾಡಿದೆಯಂತೆ. ಚಂಡೀಗಢ ಫಾರ್ವರ್ಡ್ ಶಸ್ತ್ರಾಗಾರ. ಇನ್ನ ಭಾರತದ ಸೇನೆಯ ಪ್ರಮುಖ ಶಸ್ತ್ರ ಸಂಗ್ರಹಗಾರ ಅಂದ್ರೆ ಅದು ಚಂಡೀಗಢ ಶಸ್ತ್ರ ಸಂಗ್ರಹಗಾರ. ಪಾಕ್ ಪ್ರಕಾರ ಇದು ಕೂಡ ತನ್ನ ದಾಳಿಯಲ್ಲಿ ಚಿಂದಿ ಚಿತ್ರಾನ್ನಾಗಿದೆಯಂತೆ. ಹಾಗ್ ನೋಡಿದ್ರೆ ಹರಿಯಾಣದ ಸಿರ್ಸಾ, ರಾಜಸ್ಥಾನದ ಬರ್ಮಾರ್ ಹಾಗೂ ಪಂಜಾಬ್ನ ಜಲಂಧರ್ ಮೇಲೆ ಡ್ರೋನ್ ದಾಳಿ ನಡೆಸೋಕೆ ಪಾಕಿಸ್ತಾನ ಪ್ರಯತ್ನ ಪಟ್ಟಿದ್ದು ಸುಳ್ಳಲ್ಲ. ಆದ್ರೆ ಭಾರತದ ಬಲಾಢ್ಯ ಕ್ಷಿಪಣಿ ರಕ್ಷಣಾ ಸಿಸ್ಟಂಗಳೆದುರು ಇವೆಲ್ಲ ಮಿಸುಕಾಡೋಕಾಗುತ್ತಾ? ಗಡಿ ಭಾಗ ಪ್ರವೇಶಿಸಿದ ಕೂಡಲೇ ನಮ್ಮ ಆಕಾಶ್ನಂತಹ ದೈತ್ಯ ಹೊಡೆತಕ್ಕೆ ಸಿಲುಕಿದ ಈ ಪಾಕ್ ಡ್ರೋನ್ಗಳು
ಕ್ಷಿಪಣಿಗಳು ಅಲ್ಲೇ ನೆಲಕ್ಕುರುಳಿವೆ. ಇವುಗಳ ಅವಶೇಷ ಸಂಗ್ರಹಿಸಿಟ್ಟಿದೆ ಭಾರತ. ಇಲ್ಲಿ ಒನ್ ಆಂಗಲ್ ಮಾತ್ರ ಹೇಳಿಕೊಳ್ತಿರೋ ಪಾಕ್ ಭಾರತದೊಳಗೆ ಬಂದ ಫತೆ 2 ನಂತಹ ಕ್ಷಿಪಣಿಗಳು ಬೂದಿಯಾದ ಸಂಗತಿಯನ್ನ ಬಾಯ್ಬಿಟ್ಟಿಲ್ಲ ಕಪಟಿ ಪಾಕ್. ಇನ್ನ ಪಾಕ್ ಸುಳ್ಳಿಗೆ ಕೊನೆ ಅನ್ನೋದೇ ಇಲ್ಲ. ಇಲ್ಲಿ ಪಾಕ್ನ ಮೀಡಿಯಾ ಜಾಲತಾಣಗಳಲ್ಲಿ ಪರಾಕ್ರಮ ನೋಡಬೇಕು. ಭಾರತದ 5 ರಫೇಲ್ ಜೆಟ್ ಧಮಾರ್. ಭಾರತದ 5 ರಫೇಲ್ ಫೈಟರ್ ಜೆಟ್ಗಳನ್ನ ಪಾಕ್ ಹೊಡೆದುರುಳಿಸಿದೆಯಂತೆ. ಅದು ಒಂದಲ್ಲ ಎರಡಲ್ಲ 5 ರಫೇಲ್ಗಳನ್ನ ಪಾಕಿಸ್ತಾನ ಚೆಚ್ಚಿ ಬಿಸಾಕಿದೆಯಂತೆ. ಅಬ್ಬ. ವಿದ್ಯುತ್ ಮೂಲಸೌಕರ್ಯ ಧ್ವಂಸ. ಹಾಗೆಯೇ ತನ್ನ ಡ್ರೋನ್ ಹಾಗೂ ಕ್ಷಿಪಣಿ ದಾಳಿ ಮೂಲಕ ಭಾರತದ ವಿವಿಧೆಡೆ ವಿದ್ಯುತ್ ಮೂಲಸೌಕರ್ಯಕ್ಕೆ ಧಕ್ಕೆ ತಂದಿದ್ದಾಗಿ ಸಹ ಪುಕಾರು ಎಬ್ಬಿಸೋಕೆ ಹೋಗಿ ಎಡವಿದೆ ಪಾಕ್. ಪಾಕ್ ಸುಳ್ಳಿನ ಸರಮಾಲೆ. ಆಮೇಲೆ ಭಾರತ ಪಾಕ್ನ F-16 ಹೊಡೆದು ಹಾಕೇ ಇಲ್ವಂತೆ. ಅದರ ಪೈಲಟ್ ಕೂಡ ಭಾರತದ ಕೈಗೆ ಸಿಕ್ಕಿಬಿದ್ದಿಲ್ವಂತೆ. 2 JF-17 ಯುದ್ಧ ವಿಮಾನಗಳನ್ನ ಸಹ ಅದು ಕಳೆದುಕೊಂಡಿಲ್ವಂತೆ. ಇನ್ನ ಸುಖ ಸುಮ್ಮನೆ ಅಫ್ಘಾನಿಸ್ತಾನದ ಮೇಲೆ ಭಾರತ ಕ್ಷಿಪಣಿ ದಾಳಿ ನಡೆಸಿದೆಯಂತೆ. ಇಷ್ಟು ಮಾತ್ರವಲ್ಲ, ಭಾರತವೇ ತನ್ನಲ್ಲಿರೋ ಅದಂಪುರ ನೆಲೆ ಮೇಲೆ 6 ಕ್ಷಿಪಣಿಗಳನ್ನ ಹಾರಿಸಿಕೊಂಡು ಪಾಕ್ ದಾಳಿ ನಡೆಸಿದೆ ಅಂತ ಸುಳ್ಳು ಹೇಳ್ತಿದೆಯಂತೆ. ಹೀಗೆ ಕಂಟಿನ್ಯೂ ಆಗಿದೆ ಪಾಕ್ ಸುಳ್ಳಿನ ಸರಣಿ. ಭಾರತವೇ ಪಾಕ್ ಗಡಿಯಲ್ಲಿ ಆಕ್ರಮಣಕಾರಿಯಾಗಿ ಮುನ್ನುಗ್ಗುತ್ತಿದ್ರೂ ತನ್ನದೇನೂ ತಪ್ಪಿಲ್ಲ ಅಂತ ಪಾಕ್ ಮೇಲೆ ಎತ್ತಿ ಹಾಕುತ್ತಿದೆಯಂತೆ. ಪಾಕ್ ಹಿಂದೆ ಹೆಜ್ಜೆ ಇಟ್ರೆ ನಾವು ಹೆಜ್ಜೆ ಹಿಂದೆ ಇಡ್ತೀವಿ ಅಂತ ಭಾರತ ಸುಳ್ಳು ಹೇಳುತ್ತಿದೆಯಂತೆ. ಯುದ್ಧ ನೀತಿಯಲ್ಲಿ ಒಂದು ಅಂಶ ಇದೆ. ಶತ್ರುವನ್ನ ನೇರ ಯುದ್ಧದಲ್ಲಿ ಮಣಿಸೋಕೆ ಸಾಧ್ಯವಾಗದಿದ್ರೆ ಕೊನೆ ಆಯುಧವೇ ಅಪಪ್ರಚಾರ. ಸದ್ಯ ಪಾಕ್ ಅಂತೂ ರಣರಂಗದಲ್ಲಿ ಭಾರತವನ್ನ ಎದುರಿಸೋಕೆ ಸಾಧ್ಯವಿಲ್ಲ. ಹೀಗಾಗಿ ಭಾರತದ ಮೇಲೆ ಸುಳ್ಳು ಆರೋಪಗಳ ಜೊತೆಗೆ ಸುಳ್ಳು ಕ್ಲೇಮ್ಗಳನ್ನ ಮಾಡ್ತಿದೆ ನರಿಬುದ್ಧಿ ಪಾಕ್. ಇದನ್ನ ಸತ್ಯ ಅಂತ ಭಾವಿಸೋ ದಡ್ಡರ್ಯಾರು ವಿಶ್ವದಲ್ಲಿಲ್ಲ ಅನ್ನೋದು ಬೇರೆ ಮಾತು. ಕ್ಷಣಗಳ ಹಿಂದೆ ಪಾಕಿಸ್ತಾನ ಹಾಗೆ ಭಾರತದ ನಡುವೆ ನಿರ್ಮಾಣವಾಗಿದ್ದ ಯುದ್ಧದ ಪರಿಸ್ಥಿತಿಗೆ ವಿರಾಮ ಹಾಕುವ ನಿರ್ಧಾರಕ್ಕೆ ಬರಲಾಗಿದೆ. ಆದ್ರೆ ಈ ಪಾಕಿಸ್ತಾನ ಇದೆಯಲ್ಲ, ಅದು ಯಾವುದೇ ವಿಚಾರಕ್ಕಿರಲಿ ಪಾಕಿಸ್ತಾನವನ್ನ ನಂಬೋ ಸ್ಥಿತಿಯಲ್ಲಿ ಯಾರೂ ಕೂಡ ಇಲ್ಲ. ಆದ್ರೂ ಪಾಕಿಸ್ತಾನ ಪೋಸ್ಟ್ ಕೊಡೋದನ್ನ ಮಾತ್ರ ಬಿಡೋದೇ ಇಲ್ಲ. ಈಗಲೂ ಅಷ್ಟೇ, ಕಳೆದ 3-4 ದಿನಗಳಿಂದ ಭಾರತದ ಕೈಯಲ್ಲಿ ಗೂಸ ತಿಂತಾ ಇರೋ ಪಾಕಿಸ್ತಾನ ಇನ್ನೂ ಕೂಡ ಪಾಠ ಕಲ್ತಂತೆ ಕಾಣ್ತಾ ಇದೆ. 3 ದಿನದಿಂದ ಕೂಡ ಭಾರತದ ಕೈಯಲ್ಲಿ ತರಹೇವಾರಿ ಡಿಸೈನ್ ನಲ್ಲಿ ಹೊಡೆತ ತಿಂದಿದೆ ಪಾಕಿಸ್ತಾನ. ಹೀಗಾಗಿ ಅಮೆರಿಕದ ಬಳಿಯಲ್ಲಿ ಹೋಗಿ ಕಾಲಿಗೆ ಬಿದ್ದು ಭಿಕ್ಷೆ ಬೇಡಿದೆ. ಹೇಗಾದ್ರೂ ಮಾಡಿ ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ಈ ಪರಿಸ್ಥಿತಿಯನ್ನ ತಿಳಿಗೊಳಿಸಿ ಅಂತ ಹೇಳಿ. ಇದರ ಜೊತೆಗೆ ಈ ಕದನ ವಿರಾಮ ಘೋಷಣೆಗೆ ಮುಂಚೆ ಪಾಕಿಸ್ತಾನ ಯಾವೆಲ್ಲ ರೀತಿಯಲ್ಲಿ ಬಡಾಯಿ ಕೊಚ್ಕೊಳ್ತಾ ಇತ್ತು, ಯಾವೆಲ್ಲ ರೀತಿಯಲ್ಲಿ ಭಾರತದ ವಿರುದ್ಧ ನಾವು ದಿಗ್ವಿಜಯ ಸಾಧಿಸ್ಬಿಟ್ಟಿದ್ದೀವಿ ಅಂತ ಹೇಳಿ ಸುಳ್ಳು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕ್ತಾ ಇತ್ತು. ಯಾವ ರೀತಿ ಪಾಕಿಸ್ತಾನ